ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ನಮ್ಮ ಕಾಂಗ್ರೆಸ್ ಪಕ್ಷ ಶಾಂತಿಯನ್ನು ಬಯಸುವ ಅಭಿವೃದ್ಧಿ ಪರ ಇರುವ ಪಕ್ಷವಾಗಿದೆ. ಪದ್ಮರಾಜ್ ಪೂಜಾರಿ ಹೇಳಿಕೆ. ನಮ್ಮ ಕಾಂಗ್ರೆಸ್ ಪಕ್ಷವು ಯಾವತ್ತೂ ದ್ವೇಷವನ್ನು ಬಯಸದ ಪಕ್ಷವಾಗಿದೆ. ನಮ್ಮ ಪಕ್ಷ ಶಾಂತಿಯನ್ನು ಬಯಸುವ ಪಕ್ಷವಾಗಿದೆ. ಅಭಿವೃದ್ಧಿ ಪರವಾಗಿರುವ ಪಕ್ಷವಾಗಿದ್ದು ನಾವು ಯಾವತ್ತೂ ಜನಪರವಾಗಿರುತ್ತೇವೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ದಕ್ಷಿಣ ಕನ್ನಡ ಚುನಾವಣಾ ಅಭ್ಯರ್ಥಿ ಪದ್ಮರಾಜ್ ಪೂಜಾರಿ ಅವರು ಹೇಳಿದರು. ಅವರು ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಬಿಜೆಪಿ ಪಕ್ಷ ಜಾತಿ ಧರ್ಮದ ಮಧ್ಯ ವಿಷ ಬೀಜವನ್ನು ಬಿತ್ತುವುದರ ಮೂಲಕ ರಾಜಕೀಯ ಮಾಡುತ್ತಿದೆ. ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಶಾಂತಿ ಸೌಹಾರ್ದತೆಯನ್ನು ಬಯಸುವ ಪಕ್ಷವಾಗಿದೆ. ನಾವು ದೇಶದ ಅಭಿವೃದ್ಧಿಯನ್ನು ಬಯಸುತ್ತೇವೆ. ಸಂವಿಧಾನದ ಅಡಿಯಲ್ಲಿ ನಮ್ಮ ದೇಶ ವಿಶ್ವಗುರುವಾಗಬೇಕು. ನಾವು ಅಭಿವೃದ್ಧಿಯ ಪರವಾಗಿದ್ದೇವೆ. ಅನೇಕ ಜನಪರ ಯೋಜನೆಯನ್ನು ಜಾರಿಗೆ ತಂದು ನಾವು ಜನಪರವಾಗಿದ್ದೇವೆ ಎಂಬುದನ್ನು ಈಗಾಗಲೇ ಸಾಬೀತು ಮಾಡಿದ್ದೇವೆ. ಜನರು ನಮಗೆ ಆಶೀರ್ವಾದ ಮಾಡಲಿದ್ದಾರೆ ಎಂದು ಹೇಳಿದರು. ಇಲ್ಲಿ ಹೋಗಿ ಜನಗಳನ್ನು ಭೇಟಿ ಆಗಬೇಕಾದ್ರೆ ಜನಗಳ ಒಂದು ಸ್ಪಂದನೆಗಳನ್ನು ನೋಡ್ತಾ ಇರಬೇಕಾದ್ರೆ ಬಹಳಷ್ಟು ಸಂತೋಷ ಆಗ್ತದೆ. ಯಾಕೆಂತ ಹೇಳಿದ್ರೆ ಇವತ್ತು ಈ ಚುನಾವಣೆ ಭಾರತದ ದೇಶದ ಒಂದು ಬೆಳವಣಿಗೆಯಲ್ಲಿ ನಮ್ಮ ಸಂವಿಧಾನವನ್ನು ಉಳಿಸುವ ಒಂದು ನಿಟ್ಟಿನಲ್ಲಿ ಅತ್ಯಂತ ಮಹತ್ವವಾದಂಥ ಚುನಾವಣೆ ಎಂದು ನಾವು ಹೇಳಬೇಕಾಗಿದೆ. ನಾವೆಲ್ಲರೂ ನೋಡ್ತಾ ಇದ್ದೇವೆ ಈ ದೇಶ ಯಾವ ರೀತಿ ಇತ್ತು ಸಾಗ್ತಾ ಇದೆ ಅನ್ನುವಂಥದ್ದು. ವಿಶೇಷವಾಗಿ ನಿಮ್ಮ ಕೋಸ್ಟಲ್ ಡಿಸ್ಟ್ರಿಕ್ಟ್ಸಿಂದ ನಾವು ಏನು ಹೇಳ್ತೇವೆ, ಅದು ಕೇಂದ್ರ ಲೋಕಸಭಾ ಕ್ಷೇತ್ರ ಆಗಿರ್ಬೋದು, ಉಡುಪಿ ಲೋಕಸಭಾ ಕ್ಷೇತ್ರ ಆಗಿರ್ಬೋದು, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಆಗಿರ್ಬೋದು, ಯಾವ ರೀತಿ ಪರಿಸ್ಥಿತಿ ಇತ್ತು, ಸಂವಿಧಾನದ ಅನುಗುಣವಾಗಿ ನಾವು ನಡೆದುಕೊಂಡು ಬರ್ತಾ ಇದ್ದೇವಾ ಅಥವಾ ಸಂವಿಧಾನದ ವಿರೋಧ ಕೆಲಸಗಳು ಇಲ್ಲಿ ನಡೀತಾ ಇದೆಯಾ ಅನ್ನುವಂಥದ್ದು ಎಲ್ಲರಿಗೂ ಕೂಡ ತಿಳಿದಿರುವಂಥ ವಿಚಾರಗಳು. ಈ ಹೊತ್ತಲ್ಲಿ ಈ ಬಾರಿಯ ಚುನಾವಣೆ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಕೂಡ ದ್ವೇಷದ ಚುನಾವಣೆಯನ್ನು ದ್ವೇಷ ಸಾರುವಂಥ ಕೆಲಸಗಳನ್ನು ಯಾವತ್ತೂ ಮಾಡುವುದಿಲ್ಲ. ಅದು ಏನಿದ್ದು ಪ್ರೀತಿಯನ್ನು ಹಂಚುವುದು, ಈ ಸಮಾಜದಲ್ಲಿರುವಂಥ ಎಲ್ಲ ಸಮುದಾಯದವರನ್ನು ಒಟ್ಟಿಗೆ ತೆಗೆದುಕೊಂಡು ಸಂವಿಧಾನಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಈ ನಿಟ್ಟಿನಲ್ಲಿ ಇವತ್ತು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಏನು ತ್ಯಾಗ ಮಾಡಿದೆ, ಅದರ ನಂತರ ಈ ದೇಶದ ಅಭಿವೃದ್ಧಿಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಈ ದೇಶದ ಬಡವರ ಪಾಲಿಗೆ ಯಾವ ರೀತಿ ಅವರ ಒಂದು ಹಿಂದೆ ನಿಂತಿದೆ ಅನ್ನುವುದು ತಮಗೆಲ್ಲರಿಗೂ ತಿಳಿದಿದೆ. ಈ ನಿಟ್ಟಿನಲ್ಲಿ ಈ ಬಾರಿ ವಿಶೇಷವಾಗಿ ನಮ್ಮ ಕೇಂದ್ರ ಲೋಕಸಭಾ ಕ್ಷೇತ್ರದ ವಿಷಯದಲ್ಲಿ ಹೇಳಬೇಕಂದ್ರೆ ಕಳೆದ 30 ವರ್ಷಗಳಿಂದ ಇಲ್ಲಿ ವಿರೋಧ ಪಕ್ಷದ ಅಭ್ಯರ್ಥಿಗಳು ನಮ್ಮನ್ನು ಇಲ್ಲಿ ಸಂಸತ್ನಲ್ಲಿ ಪ್ರತಿನಿಧಿಸಿದ್ದಾರೆ. ನಾವು ನೋಡ್ತಿದ್ದೇವೆ ಈ 30 ವರ್ಷದಲ್ಲಿ ಇವರು ಏನು ಮಾಡಿದ್ರು ಅಂತ ಹೇಳುವಂಥದ್ದು ಪ್ರತಿಯೊಬ್ಬರು ಇಲ್ಲಿ ಗಮನಿಸಬೇಕಾದಂಥ ಅಗತ್ಯ ಇದೆ. ಈ 30 ವರ್ಷಗಳಲ್ಲಿ ಇವರು ಮಾಡಿದ್ದೇನು ಅಂತ ಹೇಳಿದರೆ, ನಮ್ಮ ಸಂವಿಧಾನಕ್ಕೆ ವಿರೋಧವಾಗಿ ಜಾತಿ ಧರ್ಮಗಳ ನಡುವೆ ಕಂದಕಗಳನ್ನು ಉಂಟು ಮಾಡಿ ಜನರಲ್ಲಿ ಸಂಘರ್ಷಗಳನ್ನು ಏರ್ಪಡಿಸುವಂಥ ಕೆಲಸ ಮಾಡಿದ್ದು ಬಿಟ್ಟರೆ ಅಭಿವೃದ್ಧಿ ಕೆಲಸ ನೀವು ಏನು ಮಾಡಿದ್ದೀರಿ ಅಂತ ಕೇಳಿದರೆ ಅವರ ಉತ್ತರ ಇಲ್ಲ ಎಲ್ಲಿಯೂ ಕೂಡ. ಏನು ಅಭಿವೃದ್ಧಿ ತಾವು ಮಾಡಿದ್ದೀರಿ ಅಂತ ಕೇಳಿದರೆ ಇವತ್ತು ನಾವು ನೋಡ್ತಿದ್ದೇವೆ. ನಾನು 2 ದಿವಸದಿಂದ ಬಹುಶಃ ಈ ನಮ್ಮ ಕೇಂದ್ರ ಲೋಕಸಭಾ ಕ್ಷೇತ್ರ ಸಾಕಷ್ಟು ಊರುಗಳಲ್ಲಿ ಸುತ್ತಾಡ್ಕೊಂಡು ಬರಬೇಕಾದ್ರೆ ಬಹಳಷ್ಟು ದುಃಖ ಆಗುತ್ತೆ, ಬೇಸರ ಆಗುತ್ತೆ. ಇನ್ನೂ ಕೂಡ ನಮ್ಮ ಪ್ರದೇಶ ಹೀಗೇನೆ ಉಳಿದು ಬಿಟ್ಟಿದೆಯಲ್ಲ ಅಂತ, ಯಾಕೆ ನಮಗೆ ಮುಂದುವರಿಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು. ಹಳ್ಳಿಗಾಡಿನ ಪ್ರದೇಶಗಳನ್ನು ನೋಡ್ತಾ ಇದ್ದೇವೆ, ಜನರ ಒಂದು ಲೈಫ್ ಸ್ಟೈಲ್ಗಳನ್ನು ನಾವು ನೋಡ್ತಾ ಇದ್ದೇವೆ, ಅವರು ಯಾವ ರೀತಿ ಇದ್ದಾರೆ ಅನ್ನುವಂಥದ್ದು. ಇದಕ್ಕೆಲ್ಲ ಯಾರು ಕಾರಣಕರ್ತರು ಅಂತ 30 ವರ್ಷ ಸಂಸದರಾಗಿದ್ದುಕೊಂಡು ಈಗ ಬಹುಶಃ ಈ ಬಾರಿಯ ಇಲ್ಲಿ ಬಿಜೆಪಿಯ ಲೋಕಸಭಾ ಅಭ್ಯರ್ಥಿ ಆಗಿರುವಂಥದ್ದು ಸುಮಾರು 6 ಸಲ ಈ ಒಂದು ಲೋಕಸಭಾ ಕ್ಷೇತ್ರದ ಬೇರೆ ಕಾನ್ಸ್ಟಿಟ್ಯೂನ್ಸಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದವರು. ಇವರ ಕೊಡುಗೆ ಸಮಾಜಕ್ಕೆ ಏನು ಅನ್ನುವಂಥದ್ದು ಪ್ರತಿಯೊಬ್ಬರು ಗಮನಿಸಬೇಕಾದಂಥ ಅಗತ್ಯ ಇದೆ. ಇವತ್ತು ನಾವು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಒಬ್ಬ ಸುಶಿಕ್ಷಿತ ಒಬ್ಬ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅನ್ನುವಂಥ ಒಂದು ಅಭ್ಯರ್ಥಿಯನ್ನು ಕೊಟ್ಟಿದೆ. ಯಾವ ಕಾರಣಕ್ಕಾಗಿ ಕೊಟ್ಟಿದೆ ಅನ್ನುವಂಥದ್ದು ಇವತ್ತು ಈ ಜಿಲ್ಲೆಯಲ್ಲಿ ಏನು ಆಗ್ತಾ ಇದೆ ಇದನ್ನು ಸರಿ ಮಾಡಬೇಕಾದ್ರೆ ಅವರಿಗೆ ವೈಯಕ್ತಿಕವಾಗಿ ಈ ಜಿಲ್ಲೆಯ ಬಗ್ಗೆ ಒಂದು ವಿಷನ್ ಅನ್ನುವಂಥದ್ದು ಬೇಕು. ಏನು ಮಾಡಬೇಕು ಅಂತ ಒಬ್ಬ ಉತ್ತಮ ಕಲ್ಪನೆಯನ್ನು ಹೊಂದಿರುವಂಥದ್ದು, ಒಳ್ಳೆಯ ವಿಷನ್ ಅನ್ನು ಹೊಂದಿರುವಂಥ ಒಂದು ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಇದಕ್ಕೆ ಇವತ್ತು ಜಿಲ್ಲೆಯಾದ್ಯಂತ ಒಳ್ಳೆಯ ರೀತಿಯ ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು. ಜಿಲ್ಲೆಯ ಮತದಾರರು ಇದನ್ನು ಒಪ್ಪಿದ್ದಾರೆ ಅನ್ನುವಂಥ ಭಾವನೆ ಇವತ್ತು ನಮಗೆ ಬರ್ತಾ ಇದೆ. ಅವರು ನಿನ್ನೆ ನಾನು ಅವರೊಟ್ಟಿಗೆ ರೋಡ್ ಶೋ ಅಲ್ಲಿ ಪಾಲ್ಗೊಂಡಿದ್ದೆ. ಆ ಜನಗಳು ಒಂದು ಸ್ಪಂದಿಸುವಂಥ ರೀತಿ ಬಹುಶಃ ಇವತ್ತು ಬದಲಾವಣೆಯ ಗಾಳಿ ಬೀಸ್ತಿರುವುದಂತೂ 100ಕ್ಕೆ 100 ಸತ್ಯ. ಇದು ಆಗ್ಬೇಕನ್ನುವಂಥದ್ದು. ಇವತ್ತು ಕಾಂಗ್ರೆಸ್ ಪಕ್ಷ ದ್ವೇಷದ ರಾಜಕಾರಣ ಯಾವತ್ತೂ ಮಾಡಿಲ್ಲ, ಇನ್ನು ಮುಂದೆ ಮಾಡಲಿಕ್ಕೆ ಹೋಗುವುದಿಲ್ಲ.
ನಾವೇನಿದ್ರು ಕಾಂಗ್ರೆಸ್ ಪಕ್ಷ ನಾವು ಮಾಡಿದ ಸಾಧನೆಗಳೇನು, ಮುಂದಿನ ದಿವಸಗಳಲ್ಲಿ ನಾವು ಏನು ಮಾಡಲಿಕ್ಕಿದ್ದೇವೆ ಎನ್ನುವ ವಿಚಾರಗಳನ್ನು ಹೇಳ್ತಾರೆ. ಇವತ್ತು ನಮ್ಮ ನಿಂಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಈ ಜಿಲ್ಲೆಗೆ ಏನು ಆಗಬೇಕು. ಬಹುಶಃ ಇವತ್ತು ನಾವು ಹೈವೇಗಳನ್ನು ನೋಡ್ತಾ ಇದ್ದೇವೆ, ಯಾವ ರೀತಿಯಲ್ಲಿ ಆ ಕೆಲಸಗಳು ಕುಂಠಿತ ಸಾಗ್ತಾ ಇದೆ ಅನ್ನುವಂಥದ್ದು. ಒಂದು ಜಿಲ್ಲೆಗೆ ಎಲ್ಲ ಅವಕಾಶಗಳು ಇಲ್ಲಿದೆ, ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಿಲ್ಲ. ಇವತ್ತು ಏನಾದರೂ ಒಂದು ಅಪಘಾತ ಆಯಿತು, ಏನಾದರೂ ಅರ್ಜೆಂಟ್ ಇರಬೇಕು ಅಂತಂದರೆ ಬೇರೆ ನಗರಗಳಿಗೆ, ಬೇರೆ ಜಿಲ್ಲೆಗಳಿಗೆ ಹೋಗಬೇಕಾದಂಥ ಪರಿಸ್ಥಿತಿ. ಅಲ್ಲಿಗೆ ತಲುಪಬೇಕಾದ್ರೆ ಅದು ಎಷ್ಟೋ ಪ್ರಾಣಗಳು ಹೋಗಿರುವಂಥದ್ದು ತಮಗೆಲ್ಲರಿಗೂ ಅರಿವಿದೆ. ಇದರ ಬಗ್ಗೆ ತನ್ನದೇ ಆದಂಥ ಒಂದು ವಿಷನ್ ಅನ್ನು ಇಟ್ಕೊಂಡು ಇಲ್ಲಿಗೆ ಆದಷ್ಟು ಬೇಗ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನು ತರಬೇಕನ್ನುವಂಥದ್ದು. ಇವತ್ತು ಅರಣ್ಯ ಪ್ರದೇಶದಲ್ಲಿ ವಾಸಿಸುವಂಥ ತುಂಬ ಜನಗಳು ಇಲ್ಲಿ ಸಮುದಾಯಗಳಿದ್ದಾವೆ. ಆ ಸಮುದಾಯದವರಿಗೆ ಅವರಿಗೆ ಹಕ್ಕನ್ನು ಇದು ಮಾಡಿ ಅವರಿಗೆ ಹಕ್ಕುಪತ್ರಗಳನ್ನು ವಿತರಿಸಿ ಒಂದು ಸ್ವಾವಲಂಬಿಗಳಾಗಿ ಬಾಳುವಂಥ ಶಕ್ತಿಯನ್ನು ಕೊಡಬೇಕನ್ನುವಂಥದ್ದು. ವಿಶೇಷವಾಗಿ ಈ ಜಿಲ್ಲೆಯ ಸಂಸ್ಕೃತಿಗಳು ಏನಿದೆ ಇದನ್ನು ಉಳಿಸುವಂಥ ಕೆಲಸ ಮಾಡಬೇಕನ್ನುವಂಥದ್ದು. ಈ ಥರದ ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಜನರ ಮುಂದೆ ಅವರು ಮತಯಾಚನೆ ಮಾಡಬೇಕಾದ್ರೆ ಬಹುಶಃ ಇದಕ್ಕೆ ಜನಗಳು ಸ್ಪಂದಿಸುವಂಥ ರೀತಿ ನಾನು ಹೇಳಿದಂತೆ ಬಹುಶಃ 100ಕ್ಕೆ 100 ಈ ಬಾರಿಯ ಬದಲಾವಣೆ ಗಾಳಿ ಇದೆ. ಇವರು ಗೆಲುವಿನಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಸಂದರ್ಭದಲ್ಲಿ ಕಾರ್ಕಳದ ಕಾಂಗ್ರೆಸ್ ಮುಖಂಡ ಉದಯ್ ಕುಮಾರ್ ಶೆಟ್ಟಿ ಅವರು ಮಾತನಾಡಿ, ನಾವು ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಗಮನವನ್ನು ನೀಡುತ್ತೇವೆ. ನಮ್ಮ ಸಂಸ್ಕೃತಿಯ ಅಡಿಯಲ್ಲಿ ಬದುಕುವುದು ಮುಖ್ಯವಾಗಿರುತ್ತದೆ. ನಮ್ಮ ಪಕ್ಷ ಅನೇಕ ಜನಪರ ಕೆಲಸ ಮಾಡಿದೆ. ಜನಸಾಮಾನ್ಯರು ನಮ್ಮ ಪಕ್ಷದ ಪರವಾಗಿದ್ದಾರೆ ಎಂದು ಹೇಳಿದರು. ರಾಜಕೀಯ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ್ದು ನೀವು ನೋಡಿದ್ರಿ ಚರಿತ್ರೆ ಯಾವತ್ತಿದ್ದು ಇದು ಕೇವಲ ನಮ್ಮ ಆಚರಣೆಗೆ ಮತ್ತೆ ನಮ್ಮ ಒಂದು ಧಾರ್ಮಿಕ ಸಂಸ್ಕೃತಿಗೋಸ್ಕರ ಮಾತ್ರ ಚುನಾವಣೆ ಬರುವಾಗ ನಾವು ಏನು ಕೆಲಸ ಮಾಡಿದ್ದೇವೆ ಅಥವಾ ನಾವು ಮುಂದೆ ಏನು ಮಾಡ್ತೇವೆ ಅನ್ನುವ ಒಂದು ಸ್ಪಷ್ಟ ಸಂದೇಶದೊಂದಿಗೆ ಚುನಾವಣೆ ಹೋಗ್ತೇವೆ. ಅದರಂತೆ ನಮ್ಮ ಗ್ಯಾರಂಟಿಗಳ ಬಗ್ಗೆ ಸ್ವಲ್ಪ ಒತ್ತು ಕೊಟ್ಟು ಹೇಳುವುದಾದ್ರೆ ಈಗ ಸಿಗುವ 5 ಯೋಜನೆ ಸಿಕ್ಕಿಯಾಗಿದೆ, ಆ ಬಗ್ಗೆ ಜನರಿಗೆ ಅರಿವಿದೆ. ಮುಂದೆ ಸಿಗುವ ಯೋಜನೆ ಬಗ್ಗೆ ಈ ದೇಶದಲ್ಲಿ ಸುಮಾರು 85% ಜನ ಈ ಯೋಜನೆ ನಮಗೆ ಬೇಕಂತ ದೇಶ ಇರ್ಬೋದು, ರಾಜ್ಯ ಇರ್ಬೋದು, ಎಲ್ಲ ಕಡೆ ಇದ್ದಾರೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ನಮ್ಮ ಇಂಡಿಯಾ ಒಕ್ಕೂಟ ಈ ಸಲ ನಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟ ಪ್ರತಿ ಮನೆಗೆ ಪ್ರತಿ ತಿಂಗಳಿಗೆ ಸುಮಾರು 8,300 ರೂಪಾಯಿ. ಅದೇ ಕರ್ನಾಟಕ ರಾಜ್ಯದಲ್ಲಿ ಅದರ ಜೊತೆಗೆ ಇಲ್ಲಿ 2,000 ಒಟ್ಟು 10,300 ರೂಪಾಯಿ ಪ್ರತಿ ಮನೆಗೆ ಹೋದರೆ ಆ ತಾಯಿ ಅಥವಾ ಅವರ ಮನೆಯಲ್ಲಿ ಯಾರು ಇದ್ದಾರೆ ಪ್ರಾಯದವರು, ಅವರ ತಂದೆ ತಾಯಿ ಇರ್ಬೋದು, ಮಕ್ಕಳ ಒಂದು ಅವರು ಯಾವುದೇ ಒಂದು ಯಾರನ್ನು ಒಂದು ಡಿಪೆಂಡ್ ಆಗದೆ ತಮ್ಮ ಸಂಸಾರ ನಡೆಸುವ ದೊಡ್ಡ ಯೋಜನೆ ಇಟ್ಕೊಂಡು ವರ್ಷಕ್ಕೆ 1 ಲಕ್ಷ ಒಂದು ಬಾಡ ಮಹಿಳೆ. ಅದರ ಜೊತೆಗೆ ಇವತ್ತು ಜಗತ್ತಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ನೋಡ್ತೇವೆ, ಅಲ್ಲೆಲ್ಲ ಜನ ಹೆದರುವುದಿಲ್ಲ. ಯಾಕಂದ್ರೆ ಅಲ್ಲಿ ಎಜುಕೇಶನ್ ಮತ್ತು ಮೆಡಿಕಲ್ ಫ್ರೀ ಇದೆ. ಆದರೂ ನಮ್ಮ ದೇಶದಲ್ಲಿ ನಾವು ಎಜುಕೇಷನ್ಗೆ ನಾವು ಏನಾದರೂ ಪ್ಲಾನ್ ಮಾಡ್ಬೋದು. ಯಾಕಂದ್ರೆ ಯಾವ ಶಾಲೆ ಸೇರಿಸಬೇಕು, ಸರ್ಕಾರಿ ಶಾಲೆ ಸೇರಿಸಬೇಕು, ಪ್ರೈವೇಟ್ ಶಾಲೆ ಸೇರಿಸಬೇಕಂತ ಅವನವನ ಸ್ಥಿತಿಗತಿ ಬಗ್ಗೆ ಅವ್ರು ನಿರ್ಧರಿಸ್ಬೋದು. ಕಾಯಿಲೆ ಯಾರಿಗೂ ಹೇಳಿ ಬರ್ತಾ ಇಲ್ಲ. ಕಾಯಿಲೆ ಬಂದು ಕೂಡ ಇವತ್ತು ಏನಾಗಿದೆ ಅಂದರೆ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ ಇರ್ಬೋದು ಎಲ್ಲ ವ್ಯವಸ್ಥೆಯಲ್ಲಿ ಅವತ್ತು ನಮ್ಮ ಮನಮಟ್ಟವನ್ನೇ ಕಳ್ಕೊಳ್ಳೋ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ಅಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇರಬಾರ್ದು ಅಂತ ಸುಮಾರು 25 ಲಕ್ಷ ರೂಪಾಯಿಯ ಅವರಿಗೆ ಒಂದು ಇನ್ಶೂರೆನ್ಸ್ ಬಾಂಡ್ ಅನ್ನು ನಮ್ಮ ಸರ್ಕಾರ ಇಂಡಿಯಾ ಒಕ್ಕೂಟ ಬಂದರೆ ಪ್ರತಿ ಮನೆಗೆ ಕೊಡ್ತದೆ. ಇದು ಮನೆ ಒಬ್ಬರಿಗೆ ಮಾತ್ರ ಅಲ್ಲ, ತಂದೆ ತಾಯಿ ಇರ್ಬೋದು, ಮಕ್ಕಳಿರ್ಬೋದು, ಇಡೀ ಸಂಸಾರಕ್ಕೆ ಅನ್ವಯವಾಗುತ್ತೆ. ಯಾವುದೇ ಹಾಸ್ಪಿಟಲ್ಗೆ ಹೋದರೆ ಆ 25 ಲಕ್ಷ ತನಕ ಯಾವುದೇ ಬಿಲ್ ರಹಿತವಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಇದು ನನ್ನ ಲೆಕ್ಕದಲ್ಲಿ ನಮ್ಮ ಒಂದು ಏನು ನಮ್ಮ ನಾಯಕರು ಮಾಡಿದ ಕೆಲಸ, ದೊಡ್ಡ ಕನಸು. ಇದು ಕಾಯಿಲೆ ಬಂದರೆ ಯಾರು ಹೆದರಬಾರ್ದು ಎನ್ನುವ ದೊಡ್ಡ ಯೋಜನೆ ಕೊಟ್ಟಿದ್ದಾರೆ. ಇದನ್ನು ಸ್ಪಷ್ಟವಾಗಿ ಜನರಿಗೆ ಹೇಳುವ ಅವಶ್ಯಕತೆ ಇದೆ. ಅದರ ಜೊತೆಗೆ ಉದ್ಯೋಗಸ್ಥರಿಗೆ ಸ್ಟೈಫಂಡ್ ಕೊಡುವಂಥದ್ದು 1 ಲಕ್ಷ ರೂಪಾಯಿ ಸ್ಟೈಫಂಡ್ ಪ್ರತಿಯೊಬ್ಬ ವಿದ್ಯಾವಂತರಿಗೆ ಅವರು ಹೊರಗೆ ಬಂದ ಮೇಲೆ ನಮ್ಗೆ ಏನು ವ್ಯವಸ್ಥೆ ಇಲ್ಲ ಅಂತ ಹೆದರಬಾರ್ದಂತ ಉದ್ದೇಶದಿಂದ ಈ ಯೋಜನೆ ಮಾಡಿದ್ದೇವೆ. ಇದೆಲ್ಲ ಯೋಜನೆಯಿಂದ ಖಂಡಿತ ನಮ್ಮ ಒಳ್ಳೆಯ ಸರ್ಕಾರ ಇಂಡಿಯಾ ಒಕ್ಕೂಟ ಕೇಂದ್ರದಲ್ಲಿ ಬರ್ತದೆ. ಅದರ ಜೊತೆಗೆ ಇಲ್ಲೇ ನಮ್ಮ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಖಂಡಿತ ಈ ಸಲ ಗೆಲ್ತಾರೆ ಅಂತ ಒಳ್ಳೆಯ ವಾತಾವರಣ ಇದೆ. ಅದಕ್ಕೆ ನಿಮ್ಮ ಸಹಕಾರವನ್ನು ಕೊಡ್ತೇವೆ. ಧರ್ಮದಾಯಕರ ಬಗ್ಗೆ ಮಾತಾಡುವಾಗ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಫೈರ್ ಬ್ರ್ಯಾಂಡ್ ಸುನೀಲ್ ಕುಮಾರ್ ಅವರು ಕಾರ್ಕಳದವರು ಅಲ್ಲಿ ನಮ್ಮಲ್ಲಿ ಪರಶುರಾಮ ದೀಪೋತ್ಸವ ಮಾಡಿದರು. ಇವತ್ತದ್ರ ಅವಸ್ಥೆ ಏನಂತ ನಿಲ್ಕೊಂಡು ಇವರ ಧರ್ಮ ಪ್ರಚಾರ ಮಾಡೋರು ಇಡೀ ನಮ್ಮ ಒಂದು ಸೌಖ್ಯದ ಉಡುಪಿ ದಕ್ಷಿಣ ಭಾರತ ಪರಶುರಾಮನ ಕೊಡಲಿ ಬಿಸಾಡಿ ಸೃಷ್ಟಿಯಾದ ನಾಡು ಇದಂತಾರೆ. ಈ ನಾಡಿನ ಮಾನವೀಯತೆಯನ್ನು ಇಡೀ ಜಗತ್ತಿನಾದ್ಯಂತ ಅನಾವರಣ ಮಾಡಿ ನಮಗೆ ತಲೆ ಎತ್ತದಂಥ ಪರಿಸ್ಥಿತಿಯನ್ನು ಒಬ್ಬರು ಹಿಂದುತ್ವವಾದಿ ಅಥವಾ ಹಿಂದೂಗಳ ಹೆಸರಲ್ಲಿ ಹಿಂದಿನ ಧರ್ಮದ ವಿಚಾರಗಳಿಗೆ ಹೋಗಿ ತಗೊಂಡವರು. ಮೊನ್ನೆ ಸಹ ಗೆದ್ದಲು ಪರಶುರಾಮನ ಹೆಸರು ಹೇಳಿ ಅವರು ಗೆದ್ದದ್ದು. ಇವತ್ತಾಗಿದ್ರೆ ಅವರು ರಾಜೀನಾಮೆ ಕೊಟ್ಟು ಪುನಃ ಚುನಾವಣೆ ಬರಲಿ ಕಾರ್ಕಳದಲ್ಲಿ
ಯಾರ ಪರವಾಗಿ ಜನ ಇದ್ದಾರೆ ಅಂತ ನೋಡ್ಬೋದು. ಇವತ್ತು ಅದರದ್ದು ನೀವು ನೋಡ್ಬೋದು, ನಮ್ಮಲ್ಲಿ ಉತ್ಸವ ಆದಮೇಲೆ ಕಟ್ಟಿಡ ಇರ್ತದೆ, ಅದರದ್ದು ಕಾಲಿನ ಕೆಳಗೆ ಮಾತ್ರ ಇರ್ತದೆ, ಮೇಲೆ ಇಲ್ಲ ಖಾಲಿ ರೋಡಿದ್ದು ಅಂತ ಪರಿಸ್ಥಿತಿಯನ್ನು ನೋಡ್ತಾ ಎಲ್ಲ ಇಡೀ ಜಗತ್ತೇ ತಲೆದಲ್ಲಿಸುವಂತ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಸಿಒಡಿ ತನಿಖೆ ಸಾಗಿದೆ. ನಾಳೆಯಿಂದ ಕಾರ್ಕಳದ ಸಿಒಡಿಯವರು ಆ ಬಗ್ಗೆ ಬಂದೆಲ್ಲ ತನಿಖೆಯನ್ನು ಮಾಡ್ತಿದ್ದಾರೆ. ಮುಂದಿನ ದಿನದಲ್ಲಿ ಇವರು ನಿಜ ಬಣ್ಣ ಹೊರಬರ್ತದೆ. ಅದಕ್ಕೋಸ್ಕರ ಈ ಭಾರತದ ಒಳ್ಳೆ ಜನರು ಸೌಹಾರ್ದಯುತವಾಗಿ ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕೆ, ಎಲ್ಲವನ್ನು ಅನ್ಯೋನ್ಯತೆ ಇರಲಿಕ್ಕೆ, ಇದು ಕೇವಲ ಚುನಾವಣೆ ಇರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೊಂದು ಹಬ್ಬ. ಪಕ್ಕವರು ಹೇಳಿದ್ರೆ ಇದು ಹಬ್ಬದ ವಾತಾವರಣ, ಇದು ದ್ವೇಷ ಸಾಧನೆಗೆ ಆಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗೆ ಸ್ವರ ಉಂಟು ಅವರು ಎದುರು ಬಂದು ಮಾತಾಡಬೇಕು. ಇವತ್ತು ದುರಂತ ಏನಂದ್ರೆ ನಮ್ಮ ವಿದ್ಯಾವಂತರೇ ಓಟ್ ಮಾಡ್ಲಿಕ್ಕೆ ಬರುವುದಿಲ್ಲ, ವಿದ್ಯಾವಂತರೇ ಮಾತಾಡುವುದಿಲ್ಲ. ಇದು ಬಹಳ ದುರಂತ. ನಾವು ಹೇಳುದು ನಮ್ಮ ಮನೆಯಲ್ಲಿ ಇವತ್ತು ನಾವು ಧರ್ಮ, ಸಂಸ್ಕೃತಿ ಮತ್ತು ಎಜುಕೇಶನ್ ಬಗ್ಗೆ ಎಷ್ಟು ಹೇಳ್ತೇವಾ ಅಷ್ಟೇ ವ್ಯವಸ್ಥೆ ಪ್ರಜಾಪ್ರಭುತ್ವ ಮತ್ತು ರಾಜಕೀಯದ ಬಗ್ಗೆ ನಮ್ಮ ಮಕ್ಕಳಿಗೆ, ನಮ್ಮ ಮನೆಯಲ್ಲಿ ಎಲ್ಲ ಇರುವವರಿಗೆ ಈ ಬಗ್ಗೆ ಅವೇರ್ನೆಸ್ ಕೊಡಬೇಕಂತ ನಾವು ಎಲ್ಲ ಕಡೆ ವಿನಂತಿಸಿಕೊಳ್ಳೋದು. ಆಗ ಮಾತ್ರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಜವಾದ ದಿಕ್ಕಿನಲ್ಲಿ ಹೋಗ್ತದೆ. ರಾಜಕೀಯ ಅಂದರೆ ಕೇವಲ ಚುನಾವಣೆ ನಿಲ್ಲುವುದು, ಅವು ಪಂಚಾಯತ್ ಮೆಂಬರ್ ಆಗುವುದು, ತಾಲೂಕು ಮೆಂಬರ್ ಆಗುವುದು ಅಥವಾ MLA ಆಗುವುದು ಮಾತ್ರ ಗುರಿ ಅಲ್ಲ. ಒಟ್ಟು ವ್ಯವಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ತಗೊಂಡೋಗ್ಲಿಕ್ಕೆ ಎಲ್ಲರೂ ಸಹಕಾರಿಯಾದರೆ ಮಾತ್ರ ಒಳ್ಳೆ ರೀತಿಯಲ್ಲಿ ಹೋಗ್ತದೆ ಅಂತ ಹೇಳುತ್ತಾ ನಿಮಗೆಲ್ಲ ನಮಸ್ಕರಿಸ್ತೇನೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಗೋಪಾಲ್ ನಾಯ್ಕ್, ಜಾಲಿ ಪಂಚಾಯತ್ ಅಧ್ಯಕ್ಷ ಮಂಜಪ್ಪ ನಾಯ್ಕ್, ಸುಧಾಕರ್ ನಾಯ್ಕ್, ರಮೇಶ್ ನಾಯ್ಕ್, ದೇವಿದಾಸ್ ಆಚಾರಿ, ಈಶ್ವರ ಮುಗೇರ್, ಸುರೇಶ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.